ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 5 ದಿನಗಳ ಕಾಲ ನಡೆದ ಲಕ್ಷ ದೀಪೋತ್ಸವ ಸಂಭ್ರಮಕ್ಕೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಕಾರ್ತಿಕ ಮಾಸದ ದೀಪೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ಮಂಜುನಾಥನ ದರ್ಶನ ಪಡೆದು ಪುನೀತರಾದರು. ಧರ್ಮಸ್ಥಳ ಕ್ಷೇತ್ರ ವಿದ್ಯುತ್ ದೀಪಾಲಂಕಾರದಿಂದ ಝಗಮಗಿಸಿದೆ. ಮಾಸ್ಟರ್ಸಿಗೆ ಬಂದ ಮೇಲೆ ಸೆಕೆಂಡ್ ಟೈಮ್ ದೀಪೋತ್ಸವ ಅಟೆಂಡ್ ಮಾಡ್ತಿರೋದು. ಸೊ ಚೆನ್ನಾಗಿದೆ ಇಲ್ಲಿ ದೀಪೋತ್ಸವ. ಅಂದ್ರೆ ನಾನು ಕೇರಳದಿಂದ ಬಂದದ್ದು. ಸೊ ಇಲ್ಲಿ ಎಲ್ಲ ಜಾತ್ರೆ ಅದೆಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತದೆ. ತುಂಬಾ ಇಲ್ಲಿ ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಆದ್ರೂ ಕೂಡ ನೈಟ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ನೋಡುದು, ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್, ಜೈಂಟ್ ವೀಲ್ ಅದೆಲ್ಲ ಚೆನ್ನಾಗಿದೆ. ಸ್ಟಾಲ್ಸ್ ಮತ್ತೆ ವಸ್ತು ಪ್ರದರ್ಶನ ಅದೆಲ್ಲ ತುಂಬಾ ಚಂದ ಉಂಟು. ಅಂದ್ರೆ ಫಸ್ಟ್ ಟೈಮ್ ನಾನು ಕೇರಳದಲ್ಲಿ ಈ ತರ ಎಲ್ಲ ಇಲ್ಲ, ದೀಪೋತ್ಸವ ಆ ತರ ಇರಲ್ಲ. ಸೊ ಇಲ್ಲಿ ಬಂದು ನೋಡಿ ತುಂಬಾ ಖುಷಿ ಆಯ್ತು. ಮಾಸ್ಟರ್ಸಿಗೆ ಬಂದ ಮೇಲೆ ಸೆಕೆಂಡ್ ಟೈಮ್ ದೀಪೋತ್ಸವ ಅಟೆಂಡ್ ಮಾಡ್ತಿರೋದು. ಸೊ ಚೆನ್ನಾಗಿದೆ ಇಲ್ಲಿ ದೀಪೋತ್ಸವ. ಅಂದ್ರೆ ನಾನು ಕೇರಳದಿಂದ ಬಂದದ್ದು. ಸೊ ಇಲ್ಲಿ ಎಲ್ಲ ಜಾತ್ರೆ ಅದೆಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತದೆ. ತುಂಬಾ ಇಲ್ಲಿ ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಆದ್ರೂ ಕೂಡ ನೈಟ್ ಅಲ್ಲಿ ಲೈಟ್. ಕಾರ್ತಿಕ ಮಾಸದ ಕಡೆಯ ಶನಿವಾರದ ಹಿನ್ನೆಲೆ ಬೆಂಗಳೂರಿನ ಜಯನಗರ ಶ್ರೀ ಜಯರಾಮ ಸೇವಾ ಮಂಡಳಿಯಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ಶ್ರೀರಾಮನಿಗೆ ಹಾಲಿನ ಅಭಿಷೇಕ ಮಾಡಲಾಯಿತು. ದೀಪೋತ್ಸವದಲ್ಲಿ ಭಾಗಿಯಾದವರಿಗೆ 2025ರ ಕ್ಯಾಲೆಂಡರ್ ಅನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಯನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸಿ.ಕೆ. ರಾಮಮೂರ್ತಿ ಮತ್ತು ಹಿರಿಯ ನಟ ಸುಂದರರಾಜ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇವತ್ತು ಜಯರಾಮ್ ಸೇವಾ ಮಂಡಳಿಯಲ್ಲಿ ವಿನಾಯಕ ಮಿತ್ರ ಮಂಡಳಿಯ ಕುಮಾರ್ ಅವರು ಮತ್ತು ಎಲ್ಲ ಸ್ನೇಹಿತರು ಇವತ್ತು ಲಕ್ಷ ದೀಪೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷನೂ ಕೂಡ ಆಚರಣೆ ಮಾಡ್ತಾರೆ. ಈ ಭಾಗದಲ್ಲಿ ಎಲ್ಲ ಪಬ್ಲಿಕ್ ಇವತ್ತು ಇಲ್ಲಿ ಬಂದು ಇಲ್ಲಿ ಜಾಯಿನ್ ಆಗಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ಈ ಭಾಗದ ಪ್ರಭಾವಿ ಮುಖಂಡರು, ಮಾಜಿ ಕಾರ್ಪೊರೇಟರ್ ಸೋಮಶೇಖರ್ ಕೂಡ ಇಲ್ಲೇ ಇದ್ದಾರೆ. ಪ್ರತಿ ವರ್ಷ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಸುಂದರರಾಜ್ ಅವರು ಕೂಡ, ನಮ್ಮ ಫಿಲಮ್ ಸುಂದರರಾಜ್ ಅವರು ಕೂಡ ಇಲ್ಲೇ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 5 ದಿನಗಳ ಕಾಲ ನಡೆದ ಲಕ್ಷ ದೀಪೋತ್ಸವ ಸಂಭ್ರಮಕ್ಕೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಕಾರ್ತಿಕ ಮಾಸದ ದೀಪೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ಮಂಜುನಾಥನ ದರ್ಶನ ಪಡೆದು ಪುನೀತರಾದರು. ಧರ್ಮಸ್ಥಳ ಕ್ಷೇತ್ರ ವಿದ್ಯುತ್ ದೀಪಾಲಂಕಾರದಿಂದ ಝಗಮಗಿಸಿದೆ. ಮಾಸ್ಟರ್ಸಿಗೆ ಬಂದ ಮೇಲೆ ಸೆಕೆಂಡ್ ಟೈಮ್ ದೀಪೋತ್ಸವ ಅಟೆಂಡ್ ಮಾಡ್ತಿರೋದು. ಸೊ ಚೆನ್ನಾಗಿದೆ ಇಲ್ಲಿ ದೀಪೋತ್ಸವ. ಅಂದ್ರೆ ನಾನು ಕೇರಳದಿಂದ ಬಂದದ್ದು. ಸೊ ಇಲ್ಲಿ ಎಲ್ಲ ಜಾತ್ರೆ ಅದೆಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತದೆ. ತುಂಬಾ ಇಲ್ಲಿ ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಆದ್ರೂ ಕೂಡ ನೈಟ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ನೋಡುದು, ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್, ಜೈಂಟ್ ವೀಲ್ ಅದೆಲ್ಲ ಚೆನ್ನಾಗಿದೆ. ಸ್ಟಾಲ್ಸ್ ಮತ್ತೆ ವಸ್ತು ಪ್ರದರ್ಶನ ಅದೆಲ್ಲ ತುಂಬಾ ಚಂದ ಉಂಟು. ಅಂದ್ರೆ ಫಸ್ಟ್ ಟೈಮ್ ನಾನು ಕೇರಳದಲ್ಲಿ ಈ ತರ ಎಲ್ಲ ಇಲ್ಲ, ದೀಪೋತ್ಸವ ಆ ತರ ಇರಲ್ಲ. ಸೊ ಇಲ್ಲಿ ಬಂದು ನೋಡಿ ತುಂಬಾ ಖುಷಿ ಆಯ್ತು. ಮಾಸ್ಟರ್ಸಿಗೆ ಬಂದ ಮೇಲೆ ಸೆಕೆಂಡ್ ಟೈಮ್ ದೀಪೋತ್ಸವ ಅಟೆಂಡ್ ಮಾಡ್ತಿರೋದು. ಸೊ ಚೆನ್ನಾಗಿದೆ ಇಲ್ಲಿ ದೀಪೋತ್ಸವ. ಅಂದ್ರೆ ನಾನು ಕೇರಳದಿಂದ ಬಂದದ್ದು. ಸೊ ಇಲ್ಲಿ ಎಲ್ಲ ಜಾತ್ರೆ ಅದೆಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತದೆ. ತುಂಬಾ ಇಲ್ಲಿ ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಆದ್ರೂ ಕೂಡ ನೈಟ್ ಅಲ್ಲಿ ಲೈಟ್. ಕಾರ್ತಿಕ ಮಾಸದ ಕಡೆಯ ಶನಿವಾರದ ಹಿನ್ನೆಲೆ ಬೆಂಗಳೂರಿನ ಜಯನಗರ ಶ್ರೀ ಜಯರಾಮ ಸೇವಾ ಮಂಡಳಿಯಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ಶ್ರೀರಾಮನಿಗೆ ಹಾಲಿನ ಅಭಿಷೇಕ ಮಾಡಲಾಯಿತು. ದೀಪೋತ್ಸವದಲ್ಲಿ ಭಾಗಿಯಾದವರಿಗೆ 2025ರ ಕ್ಯಾಲೆಂಡರ್ ಅನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಯನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸಿ.ಕೆ. ರಾಮಮೂರ್ತಿ ಮತ್ತು
ಹಿರಿಯ ನಟ ಸುಂದರರಾಜ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇವತ್ತು ಜಯರಾಮ್ ಸೇವಾ ಮಂಡಳಿಯಲ್ಲಿ ವಿನಾಯಕ ಮಿತ್ರ ಮಂಡಳಿಯ ಕುಮಾರ್ ಅವರು ಮತ್ತು ಎಲ್ಲ ಸ್ನೇಹಿತರು ಇವತ್ತು ಲಕ್ಷ ದೀಪೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷನೂ ಕೂಡ ಆಚರಣೆ ಮಾಡ್ತಾರೆ. ಈ ಭಾಗದಲ್ಲಿ ಎಲ್ಲ ಪಬ್ಲಿಕ್ ಇವತ್ತು ಇಲ್ಲಿ ಬಂದು ಇಲ್ಲಿ ಜಾಯಿನ್ ಆಗಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ಈ ಭಾಗದ ಪ್ರಭಾವಿ ಮುಖಂಡರು ಮಾಜಿ ಕಾರ್ಪೊರೇಟರ್ ಸೋಮಶೇಖರ್ ಕೂಡ ಇಲ್ಲೇ ಇದ್ದಾರೆ. ಪ್ರತಿ ವರ್ಷ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಸುಂದರರಾಜ್ ಅವರು ಕೂಡ ನಮ್ಮ ಫಿಲಮ್ ಸುಂದರರಾಜ್ ಅವರು ಕೂಡ ಇಲ್ಲೇ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 5 ದಿನಗಳ ಕಾಲ ನಡೆದ ಲಕ್ಷ ದೀಪೋತ್ಸವ ಸಂಭ್ರಮಕ್ಕೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಕಾರ್ತಿಕ ಮಾಸದ ದೀಪೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಭಾಗಿಯಾಗಿ ಮಂಜುನಾಥನ ದರ್ಶನ ಪಡೆದು ಪುನೀತರಾದರು. ಧರ್ಮಸ್ಥಳ ಕ್ಷೇತ್ರ ವಿದ್ಯುತ್ ದೀಪ ಅಲಂಕಾರದಿಂದ ಝಗಮಗಿಸಿದೆ. ಮಾಸ್ಟರ್ಸಿಗೆ ಬಂದ ಮೇಲೆ ಸೆಕೆಂಡ್ ಟೈಮ್ ದೀಪೋತ್ಸವ ಅಟೆಂಡ್ ಮಾಡ್ತಿರೋದು. ಸೊ ಚೆನ್ನಾಗಿದೆ ಇಲ್ಲಿ ದೀಪೋತ್ಸವ. ಅಂದ್ರೆ ನಾನು ಕೇರಳದಿಂದ ಬಂದದ್ದು. ಸೊ ಇಲ್ಲಿ ಎಲ್ಲ ಜಾತ್ರೆ ಅದೆಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತದೆ. ತುಂಬಾ ಇಲ್ಲಿ ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಆದ್ರೂ ಕೂಡ ನೈಟ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ನೋಡುದು, ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್, ಜೈಂಟ್ ವೀಲ್ ಅದೆಲ್ಲ ಚೆನ್ನಾಗಿದೆ. ಸ್ಟಾಲ್ಸ್ ಮತ್ತೆ ವಸ್ತು ಪ್ರದರ್ಶನ ಅದೆಲ್ಲ ತುಂಬಾ ಚಂದ ಉಂಟು. ಅಂದ್ರೆ ಫಸ್ಟ್ ಟೈಮ್ ನಾನು ಕೇರಳದಲ್ಲಿ ಈ ತರ ಎಲ್ಲ ಇಲ್ಲ, ದೀಪೋತ್ಸವ ಆ ತರ ಇರಲ್ಲ. ಸೊ ಇಲ್ಲಿ ಬಂದು ನೋಡಿ ತುಂಬಾ ಖುಷಿ ಆಯ್ತು. ಮಾಸ್ಟರ್ಸಿಗೆ ಬಂದ ಮೇಲೆ ಸೆಕೆಂಡ್ ಟೈಮ್ ದೀಪೋತ್ಸವ ಅಟೆಂಡ್ ಮಾಡ್ತಿರೋದು. ಸೊ ಚೆನ್ನಾಗಿದೆ ಇಲ್ಲಿ ದೀಪೋತ್ಸವ. ಅಂದ್ರೆ ನಾನು ಕೇರಳದಿಂದ ಬಂದದ್ದು. ಸೊ ಇಲ್ಲಿ ಎಲ್ಲ ಜಾತ್ರೆ ಅದೆಲ್ಲ ನೋಡೋಕೆ ತುಂಬಾ ಖುಷಿ ಆಗ್ತದೆ. ತುಂಬಾ ಇಲ್ಲಿ ಸ್ವಲ್ಪ ಕ್ರೌಡೆಡ್ ಪ್ಲೇಸ್ ಆದ್ರೂ ಕೂಡ ನೈಟ್ ಅಲ್ಲಿ ಲೈಟ್. ಕಾರ್ತಿಕ ಮಾಸದ ಕಡೆಯ ಶನಿವಾರದ ಹಿನ್ನೆಲೆ ಬೆಂಗಳೂರಿನ ಜಯನಗರ ಶ್ರೀ ಜಯರಾಮ ಸೇವಾ ಮಂಡಳಿಯಿಂದ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜೊತೆಗೆ ಶ್ರೀರಾಮನಿಗೆ ಹಾಲಿನ ಅಭಿಷೇಕ ಮಾಡಲಾಯಿತು. ದೀಪೋತ್ಸವದಲ್ಲಿ ಭಾಗಿಯಾದವರಿಗೆ 2025ರ ಕ್ಯಾಲೆಂಡರ್ ಅನ್ನು ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಯನಗರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಸಿ.ಕೆ. ರಾಮಮೂರ್ತಿ ಮತ್ತು ಹಿರಿಯ ನಟ ಸುಂದರರಾಜ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇವತ್ತು ಜಯರಾಮ್ ಸೇವಾ ಮಂಡಳಿಯಲ್ಲಿ ವಿನಾಯಕ ಮಿತ್ರ ಮಂಡಳಿಯ ಕುಮಾರ್ ಅವರು ಮತ್ತು ಎಲ್ಲ ಸ್ನೇಹಿತರು ಇವತ್ತು ಲಕ್ಷ ದೀಪೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷನೂ ಕೂಡ ಆಚರಣೆ ಮಾಡ್ತಾರೆ. ಈ ಭಾಗದಲ್ಲಿ ಎಲ್ಲ ಪಬ್ಲಿಕ್ ಇವತ್ತು ಇಲ್ಲಿ ಬಂದು ಇಲ್ಲಿ ಜಾಯಿನ್ ಆಗಿದ್ದಾರೆ. ಒಳ್ಳೆಯ ಕಾರ್ಯಕ್ರಮ. ಜೊತೆಗೆ ಈ ಭಾಗದ ಪ್ರಭಾವಿ ಮುಖಂಡರು ಮಾಜಿ ಕಾರ್ಪೊರೇಟರ್ ಸೋಮಶೇಖರ್ ಕೂಡ ಇಲ್ಲೇ ಇದ್ದಾರೆ. ಪ್ರತಿ ವರ್ಷ ಇದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ. ಸುಂದರರಾಜ್ ಅವರು ಕೂಡ ನಮ್ಮ ಫಿಲಮ್ ಸುಂದರರಾಜ್ ಅವರು ಕೂಡ ಇಲ್ಲೇ ಇದ್ದಾರೆ.